ಫಾರೆಸ್ಟಲ್ಲಿ ಅಟ್ಲೀಸ್ಟ್ ಒಂದು ಅನಿಮಲ್ ಆದರೂ ಕಾಣಿಸ್ಲಿ ಅಂತ ಸರ್ಚ್ ಮಾಡ್ತಾ ಇದ್ದೆ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೊ ನಾವಿವತ್ತು ಕೇರಳ ಕಣ್ಣೂರಿಗೆ ಹೊರಟಿದ್ದೀವಿ. ಸೊ ನಮ್ಮ ಮಾರ್ತಳ್ಳಿ ಏರಿಯಾ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಸಿಕ್ಕಾಪಟ್ಟೆ ಫೇಮಸ್ ಏರಿಯಾ ಇದು ಟ್ರಾಫಿಕ್ ಅಂತಾನೆ. ಸೊ ಆಲ್ಮೋಸ್ಟ್ ಅಂದರೆ 6 o'clock ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, 4:30ಗೆ ಬಿಟ್ವಿ. 4:30 ಅಂದರೆ 1 hour ಆ್ಯಕ್ಚುಲಿ ನಾವು ಟೋಲ್ ರೋಡ್ ಎಂಟ್ರ್ ಆದ್ರಿ ಮೈಸೂರು. ಸೊ 1 hour ನೀವು ಮಾರತಳ್ಳಿಯಿಂದ ಟೋಲ್ ಎಂಟ್ರ್ ಆಗಬೇಕಂತಂದರೆ ಅದು ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಮಾತ್ರನೇ ಸಾಧ್ಯ. ನೆಕ್ಸ್ಟ್ 1 hour ಅಂದರೆ 1 hour ನಾವು ಮೈಸೂರು ರೀಚ್ ಆಗ್ಬೋದು ಟೋಲ್ ರೋಡಲ್ಲಿ. ಸೊ ಹಾಗಾಗಿ ಏನು ಮಾಡಿದ್ವಿ, 6:30ಗೆ ಬ್ರೇಕ್ಫಾಸ್ಟಿಗೆ ನಿಲ್ಸೋಣ ಅಂತ ಎಂಟ್ರ್ ಆದ್ವಿ. ಸೊ ಅಟ್ಲೀಸ್ಟ್ ಕಾಫಿ ಆದರೂ ಕೊಡೋಣ ಅಂತ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಪಯಣ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮಲ್ಲಿ ಹೋದಾಗ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂತ ನೋಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಟೈಮಿಂಗ್ಸ್ ಏನೂ ಐಡಿಯಾ ಇರಲಿಲ್ಲ. ಅಲ್ಲಿ ಪಯಣ ಹೋದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಅಲ್ಲಿ ರೆಸ್ಟೋರೆಂಟ್ ಓಪನ್ ಆಗೋದು 7:30 ಆಗುತ್ತೆ ಅಂತ. ಬಟ್ ನಾವು ಆಲ್ಮೋಸ್ಟ್ ಅಲ್ಲಿ 6:30ಗೆ ರೀಚ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಆ ಪ್ಲ್ಯಾನ್ ಸ್ಕಿಪ್ ಆಯಿತು. ಸೊ ನೆಕ್ಸ್ಟು ಎಲ್ಲಾದರೂ ಕಾಫಿ ಕುಡ್ಕೊಂಡು ಆಮೇಲೆ ಒಳ್ಳೆ ಜಾಗದಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ, ಅಂದರೆ ಎಸ್ಪೆಷಲಿ ಕೂರ್ಗಲ್ಲಿ ಫುಡ್ಡು ಟ್ರೈ ಮಾಡೋಣ ಈ ಸತಿ ಅಂತ ಹೊರಟ್ವಿ. ಸೊ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಿದ್ದಂಗೆ ಆ್ಯಕ್ಚುಲಿ ಆ ದೀಪು ತುಂಬ ಕಷ್ಟಪಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ದ. ಅಟ್ಲೀಸ್ಟ್ ನಾನು ಏನೇ ಆದರೂ ಒಂದು ಎಲಿಫೆಂಟ್ ಅಟ್ಲೀಸ್ಟ್ ನೋಡಬೇಕು ಅಂತ. ಬಟ್ ಅರ್ಲಿ ಮಾರ್ನಿಂಗ್ ಯೂಶ್ವಲಿ ಕಾಣಿಸಲ್ಲ. ನೈಟ್ ಟೈಮ್ ಟ್ರಾವೆಲ್ ಮಾಡಿದ್ರೆ ಮಾತ್ರ ಡಿಫ್ರೆಂಟಾಗಿ ನೀವು ರೋಡ್ ಸೈಡಲ್ಲೇ ಎಲಿಫೆಂಟ್ಸ್ ಎಲ್ಲ ನೋಡ್ಬೋದು. ನಾವು ನೋಡಿದ್ದೀವಿ ಕೂಡ. ಆದರೂ ಫೈನಲಿ ಅವ್ನಿಗೆ ಎಲಿಫೆಂಟ್ ಕ್ಯಾಂಪಲ್ಲಿ ಒಂದು ಎಲಿಫೆಂಟ್ ನೋಡ್ದ. ಸೊ ಅದಾದಮೇಲೆ ಕೂರ್ಗಲ್ಲಿ ನಾವು ಆ್ಯಕ್ಚುಲಿ ಹೊಸದಾಗಿ ಓಪನ್ ಆಗಿರೋ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ದೋಸೆ ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಪತ್ತೇರಿ ಅಂತ ಒಂದು ಐಟಮ್ ತೊಗೊಂಡ್ವಿ, ಬಿಸಿ ಬಿಸಿಯಾಗಿದೆ ಟ್ರೈ ಮಾಡಿ ಅಂತ ಕೊಟ್ಟರು, ಅದು ಚೆನ್ನಾಗಿತ್ತು. ಬೈ 10:30 ನಾವು ಕಣ್ಣೂರು ರೀಚ್ ಆದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಅರೌಂಡ್ ಮಧ್ಯಾಹ್ನ ಹಂಗೆ ಬಂದರೆ ರೆಸ್ಟ್ ಕಮ್ಮಿ ಇರುತ್ತೆ ಅಂತ ಬಂದ್ವಿ. ಇದು ಬಂದುಬಿಟ್ಟು ದೇವಸ್ಥಾನ ಚಿರಂಬಕಾವು ಅಂತ. ಇಲ್ಲಿ ಆ್ಯಕ್ಚುಲಿ 2 days ದೊಡ್ಡ ಜಾತ್ರೆನೇ, ಅಂದರೆ ನಮ್ಮ ಕಡೆ ನಡೆಯೋ ಥರ ಜಾತ್ರೆನೇ ನಡೆಯುತ್ತೆ. ತುಂಬ ಫೇಮಸ್ ಇಲ್ಲಿ ಎಣ್ಣೆ ಕೊಡ್ತಾರೆ ದೇವಸ್ಥಾನದಲ್ಲಿ, ಅಂದರೆ ಆ ಮನೆತನದವರು ಮಾತ್ರ ಇಲ್ಲಿ ಎಣ್ಣೆ ಕೊಡ್ತಾರೆ. ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ನಾವು ಸೀಸೈಡ್ ವ್ಯೂ ಇರೋ ತಲಶೇರಿ ಹತ್ರ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಬಂದು ಆ ರೆಸ್ಟೋರೆಂಟಲ್ಲಿ ಕಾಫಿ ಎಲ್ಲ ಮುಗಿಸ್ಕೊಂಡು ಬೀಚ್ ವ್ಯೂ ಎಲ್ಲ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈವ್ನಿಂಗು. ಅದಾದಮೇಲೆ ನಾವು ಇಲ್ಲಿ ದೇವಸ್ಥಾನ ಹತ್ರ ಅಂದರೆ ನಿಯರ್ ಬೈ ಕಾವು ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಇದು 2 ಸ್ಟೇಜಲ್ಲಿ ನಡೆಯುತ್ತಂತೆ. ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಸಮಾಧಾನವಾಗಿ ಸೈಲೆಂಟಾಗಿ ನಡೆಯುತ್ತೆ. ಅದಾದಮೇಲೆ ಕ್ರೋಧವಾಗಿ ಇರುತ್ತೆ ಅಂತ ಹೇಳಿದ್ರು. ಸೊ ಬಟ್ ನಾವು ಟೈಮ್ ಕನ್ಸರ್ನಿಂದ ಆಲ್ರೆಡಿ ನಾವು ಲೇಟ್ ಆಗಿದ್ದರಿಂದ ಸೊ ನಾವಿಲ್ಲಿ ಬರೀ ಫಸ್ಟ್ ಸ್ಟೇಜ್ ಮಾತ್ರ ನೋಡೋಕ್ಕಾಯಿತು. ಇಲ್ಲಿ ಕಾವು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಕ್ಚುಲಿ ಒಂದೊಂದು ಏರಿಯಾದಲ್ಲಿ ನಡೀತಿರುತ್ತೆ, ಅಥವಾ ಒಂದೊಂದು ಏರಿಯಾ ಟೆಂಪಲಲ್ಲಿ ನಡೀತಿರುತ್ತಂತೆ ಫ್ರೀಕ್ವೆಂಟಾಗಿ. ಇದು ರೈಟ್ ಸೀಸನ್ ಮಾರ್ಚ್ ಏಪ್ರಿಲಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ನಡೀತಿದ್ದೆ ಅಂತ ಹೇಳಿದಾಗ ನಾವಿಲ್ಲಿ ನೋಡೋಕ್ಕೆ ಹೋದ್ವಿ. ಸೊ ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾವಿದು ನೋಡ್ತಿರೋದು ಕಾವು ಬಂದ್ಬಿಟ್ಟು. ಇವ್ರು ಹೇಳೋ ಪ್ರಕಾರ ನೆಕ್ಸ್ಟ್ ಸ್ಟೇಜ್ ಅಂದರೆ ಭಯಾನಕವಾಗಿರುತ್ತೆ. ಸ್ವಲ್ಪ ಬೆಂಕಿಯಲ್ಲೆಲ್ಲ ಇದು ಮಾಡ್ತಾರೆ, ಡ್ಯಾನ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಅದು ಸ್ಟೇಜ್ ಬಂದುಬಿಟ್ಟು ನಿಮಗೆ ಸೆಕೆಂಡ್ ಸ್ಟೇಜು, ಅದು 12 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. 12 o'clockವರೆಗೂ ಇರೋಕ್ಕಾಗಲ್ಲ, ಯಾಕಂದರೆ ನಮ್ಮ ಲೊಕೇಶನಿಂದ ಇಲ್ಲಿಗೆ ಆಲ್ಮೋಸ್ಟ್ 1.5 hour ಜರ್ನಿ ಇದ್ದಿದ್ದರಿಂದ ಸೊ ಅದನ್ನು ನಾವು ಸ್ಕಿಪ್ ಮಾಡಬೇಕಾಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.